ಸುದ್ದಿಯನ್ನ ಗಮನಿಸೋದಾದ್ರೆ ಐತಿಹಾಸಿಕ ಮೈಸೂರು ಸಿಲ್ಕ್ ಸೀರೆ ಖರೀದಿಗೆ ನುಗ್ಗಲು ಉಂಟಾಗಿದೆ. ಸೀರೆ ಖರೀದಿಗೆ ನಾ ಮುಂದು ತಾ ಮುಂದು ಅಂತ ಈಗ ಮಹಿಳೆಯರು ಬಂದಿರೋದು. ಗ್ರಾಹಕರು ಆಗಮಿಸಿದ್ದಾರೆ. ಮೈಸೂರಿನ ಸೀರೆ ಅಂಗಡಿ ಮುಂದೆ ನಸುಕಿನಿಂದಲೇ ಕ್ಯೂ ನಿಂತಿದ್ದಾರೆ. ಮುಂಜಾನೆ 5 ಗಂಟೆಯಿಂದಾನೇ ಕ್ಯೂ ನಿಂತಿದ್ದಾರೆ ಮೈಸೂರು ಸಿಲ್ಕ್ ಸೀರೆ ತಗೊಳ್ಳೋದಕ್ಕೆ. ನನಗೂ ಒಂದು ಸೀರೆ ಬೇಕು ಅಂತ ಮಹಿಳೆಯರು ಕ್ಯೂ ಗಟ್ಟಲೆ ನಿಂತಿರೋದು. ಅಗತ್ಯಕ್ಕೆ ಅನುಸಾರ ಸೀರೆ ಉತ್ಪಾದನೆ ಮಾಡದೇ ಇರೋದಕ್ಕೆ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರು. ಜೊತೆಗೆ ಅಧಿಕಾರಿಗಳಿಂದ ಈ ಸೀರೆಗಳ ಬ್ಲಾಕಿಂಗ್ ದಂಧೆ ನಡೀತಾ ಇದೆ ಅಂತ ಆರೋಪವನ್ನ ಕೂಡ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಗ್ರಾಹಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಐತಿಹಾಸಿಕ ಮೈಸೂರು ಸಿಲ್ಕ್ ಸೀರೆ ಖರೀದಿಗೆ ನುಗ್ಗಲು ಬೆಳಗ್ಗಿನಿಂದಲೇ ಕ್ಯೂ ನಿಂತಿದ್ದಾರೆ. ನಮಗೂ ಒಂದು ಸೀರೆ ಖರೀದಿ ಮಾಡಬೇಕು, ಸೀರೆ ತಗೊಳ್ಬೇಕು ಅಂತ ಮೈಸೂರಿನ ಸೀರೆ ಅಂಗಡಿ ಮುಂದೆ ಬೆಳಗ್ಗಿನಿಂದಲೂ ಕ್ಯೂ ನಿಂತಿದ್ದಾರೆ. ಅಗತ್ಯಕ್ಕನುಸಾರ ಸೀರೆಗಳಿಲ್ಲ ಅನ್ನುವಂಥದ್ದು ಅವ್ರ ಬೇಸರಕ್ಕೂ ಕೂಡ ಕಾರಣ. ಆ ನಂತರದಲ್ಲಿ ಈ ಗ್ರಾಹಕರು ಬಂದಿರೋವಂಥವ್ರು ಮಾತಾಡಿದ್ದಾರೆ. ಅಲ್ಲಿ ನೋಡಿ ಯಾವ ರೀತಿ ಕ್ಯೂ ಇದೆ ಅನ್ನೋದನ್ನು. ಮೈಸೂರು ಸಿಲ್ಕ್ ಸೀರೆಗೆ ತನ್ನದೇ ಆದಂಥ ಡಿಮ್ಯಾಂಡ್ ಇದೆ. ಆ ನಿಟ್ಟಿನಲ್ಲಿ ಈ ಅಂಗಡಿಯಲ್ಲಿ ಮೈಸೂರು ಸಿಲ್ಕ್ ಸೀರೆ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕ್ಯೂನಲ್ಲಿ ನಿಂತಿರೋದು ಮಹಿಳೆಯರು. ಒಬ್ಬೊಬ್ಬರಾಗೆ ಖರೀದಿಗೆ ಬರ್ತಾ ಇದ್ದಾರೆ. ಅದು ಬೆಳಗ್ಗಿನಿಂದಲೇ ಈ ರೀತಿ ಕ್ಯೂ ನಿಂತಿದ್ದಾರೆ ಅನ್ನೋ ಮಾಹಿತಿ. ಜೊತೆಗೆ ಅಗತ್ಯಕ್ಕೆ ಅನುಸಾರ ಸೀರೆ ಸಿಕ್ಕಿಲ್ಲ ಅನ್ನುವಂಥದ್ದು ಅವರ ಬೇಸರಕ್ಕೂ ಕೂಡ ಕಾರಣ. ಚೇರ್ ಹಾಕ್ಕೊಂಡು ಕ್ಯೂ ಗಟ್ಟಲೆ ನಿಂತಿದ್ದಾರೆ ಅನೇಕ ಮಹಿಳೆಯರು. ಬೆಳಗ್ಗಿನ ಜಾವ 5 ಗಂಟೆಯಿಂದಲೇ ಬಂದಿದ್ದಾರಂತ ಇವರೆಲ್ಲರೂ ಕೂಡ ಸೀರೆ ತಗೊಳ್ಬೇಕು ಅಂತ ಕ್ಯೂನಲ್ಲಿ ನಿಂತಿರುವಂಥ ಮಹಿಳೆಯರನ್ನು ಗಮನಿಸ್ತಾ ಇದ್ದೀವಿ. ಆ ನಂತರ ಸೀರೆ ಸಿಕ್ಕಿಲ್ಲ ಅನ್ನುವಂಥಕ್ಕೆ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ. ಇದು ಹೊರಗಡೆ ದೃಶ್ಯ ಗಮನಿಸಿದ್ವಿ, ಇನ್ನು ಅಂಗಡಿಯ ಒಳಗಡೆ ದೃಶ್ಯ ಗಮನಿಸ್ತಾ ಇದ್ದೀವಿ. ಮೈಸೂರು ಸಿಲ್ಕ್ ಸೀರೆ ಖರೀದಿಗೆ ಮುಗಿಬಿದ್ದಿರೋದು ಮಹಿಳೆಯರು. ಬೆಳಗ್ಗಿಂದ ಕ್ಯೂ ನಿಂತು ಆನಂತರ ಅಂಗಡಿ ಒಳಗೆ ಬಂದು ಮೈಸೂರು ಸಿಲ್ಕ್ ಸೀರೆಯನ್ನು ಖರೀದಿ ಮಾಡೋದಕ್ಕೆ ಮಹಿಳೆಯರು ಆಗಮಿಸಿರೋದು. ನಮಗೂ ಒಂದು ಮೈಸೂರು ಸಿಲ್ಕ್ ಸೀರೆ ಬೇಕು ಅಂತ ಮಹಿಳೆಯರು ಲೈನಲ್ಲಿ ನಿಂತು ಬೆಳಗ್ಗಿನಿಂದಲೂ ಕಾದು ಆನಂತರ ಅಂಗಡಿಯೊಳಗೆ ಬಂದು ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಅಗತ್ಯಕ್ಕನುಸಾರ ಸೀರೆ ಸಿಕ್ಕಿಲ್ಲ ಅನ್ನುವಂಥ ಒಂದಷ್ಟು ಬೇಸರಗಳನ್ನು ಕೂಡ ಮಹಿಳೆಯರು ವ್ಯಕ್ತಪಡಿಸಿದ್ದಾರೆ ನೋಡಿ. ತುಂಬ ಕಾಸ್ಟ್ಲಿ, ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದ್ದಂಗೆ ಮೈಸೂರು ಸಿಲ್ಕ್ ರೇಟೂ ಜಾಸ್ತಿ ಆಗ್ತಿದೆ. ಪ್ರತಿನಿತ್ಯ ಹೀಗೆ ಇರುತ್ತೆ ಹೇಗೆ ಅಂತ ದಿನ ಹಿಂಗೇನೆ ನಾವು 3-4 ದಿನ ಬಂದು ನಿಂತ್ಕೊಂಡು ನೋಡಿ ಇವತ್ತು ಸ್ವಲ್ಪ ಬೇಗ ಬಂದಿದ್ದೀವಿ. ಇವತ್ತು ನೋಡಬೇಕು ಹೆಂಗೆ ಏನು ಅಂತ. ಓಕೆ, ಆರಂಭದ ಯಾವ ರೇಟ್ ಶುರು ಆಗುತ್ತೆ ಸೀರೆ ಅಂತ? 24K ಇಂದ ಶುರು ಆಗುತ್ತೆ, 1 lakh ಮೇಲೂ ಇರುತ್ತೆ. ಈಗ ಪ್ರೊಡಕ್ಷನ್ ಕಡಿಮೆ ಆಗಿದೆ ಹೇಗೆ ಏನಂತ ಹೇಳ್ತಾರೆ ಅಂತ? ಡೈಲಿ 20 ಸೀರೆ ಬರುತ್ತೆ. ಈಗ ಕೂಡ ಮೈಸೂರಲ್ಲೂ ಕೂಡ ಸಾಕಷ್ಟು ಅಂಗಡಿಗಳಿದೆ, KCIC ಅಂತ ಹೇಳಿ, ಅಲ್ಲೂ ಕೂಡ ಮೈಸೂರು ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ಯಾರು ಅಲ್ಲಿಗೆ ಹೋಗೋದಿಲ್ಲ. ಇಲ್ಲ, ನಾನು ನೆನ್ನೆ ಎಲ್ಲ ಸುತ್ಕೊಂಬಂದೆ. ಸಿಂಹ ಸಿಲ್ಕ್ಸ್, ಭೋಜಯ್ಯ ಮತ್ತು ಸುದರ್ಶನು, ಯಾವ್ದು ಔಟ್ಲೆಟ್ ಇದೆಯೋ ಎಲ್ಲ ಸುತ್ಕೊಂಬಂದಿದ್ದೀನಿ. ಎಲ್ಲೂ ಮೈಸೂರು ಸಿಲ್ಕ್ ಇಲ್ಲ. ಇವ್ರ ಔಟ್ಲೆಟಲ್ಲಿ ಮಾತ್ರನೇ ಸಿಗೋದು ಎಲ್ಲನೂ, ಆ್ಯಂಡ್ ವೆರಿ ಲಿಮಿಟೆಡ್. ಇವಾಗ ಅದು ಒಂದು 50 ಸ್ಯಾರಿ ಬರುತ್ತಂತೆ. ಗೊತ್ತಿಲ್ಲ ನನ್ನ ಅದೃಷ್ಟ ಹೆಂಗಿದೆಯೋ, ಏನೋ ಸಿಗುತ್ತೋ ಇಲ್ವೋ ಸ್ಯಾರಿ ಇವತ್ತು ಅಂತ. ಇಲ್ಲ, ನಾನು ಮೂಲತಃ ಮೈಸೂರಿನವಳು. ಸೊ ನಾವು ಅಲ್ಲಿ ಹೋಗಿ ಸೆಟ್ಲ್ ಆಗಿರೋದು ಅಲ್ಲಿ. ತುಂಬ ಅವಮಾನ ಆಗುತ್ತಪ್ಪ, ಮೈಸೂರಿನವಳು ಆಗ್ಬಿಟ್ಟು ಮೈಸೂರು ಸಿಲ್ಕ್ ತೊಗೊಳಕ್ಕೆ ಲೈನಲ್ಲಿ ಬಂದು ನಿಂತ್ಕೋಬೇಕು ಅನ್ನೋದು. ಇಟ್ಸ್ ರಿಯಲಿ ಏನಂತಾರೆ, ನಮಗೆ ಬೇಜಾರಾಗ್ತಾ ಇದೆ. ಈ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ನಾವು ಹೀಗೆಲ್ಲ ತೊಗೊಂಡೇ ಇಲ್ಲ. ನಾವು ಮೈಸೂರು ಸಿಲ್ಕ್ ಸ್ಯಾರಿನ ಅವಾಗ ನನ್ನ ಮದುವೆ ಆಗಿ 40 years ಆಯಿತು. ಇಲ್ಲಿ ನಮ್ಮ ಅವರೆಲ್ಲ 80 yearsಯಿಂದ ಮೈಸೂರಲ್ಲಿ ನಾವಿಲ್ಲಿ ರಾಮಾನುಜ ರೋಡಲ್ಲೇ ಇರೋದು. ನಾವು ಸೀದಾ ಬರ್ತಾಯಿದ್ವಿ, ತೊಗೋತಿದ್ವಿ, ಹೋಗ್ತಾಯಿದ್ವಿ. ಬಟ್ ಇಷ್ಟು ರೇಟು ಇರಲಿಲ್ಲ, ಸೆಲೆಕ್ಷನ್ ಇತ್ತು. ಆಮೇಲೆ ಅಲ್ಲಿ ಒಳಗಡೆ ಇರೋರು ತುಂಬ ನೀಟಾಗಿ ಮಾತಾಡ್ಸೋರು ಎಲ್ಲ. ಈಗ ಅವೆಲ್ಲ ಏನಿಲ್ಲ. ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ, ಕಷ್ಟ ಆದರೆ ಬಿಡಿ, ಅಷ್ಟೇ ಅವ್ರು ಹೇಳೋದು. ಯಾರಿಗಾನ ನಾವು ಕೊಡಬೇಕು ಅಂದರೆ ಒಂದು ಹೇಳಬೇಕಲ್ವ ಅವ್ರಿಗೆ, ಒಂದು ಕಲರು, ಒಂದು ಇದು. ಇವಾಗ ಇಷ್ಟೊಂದು ನಾವು ಅದಕ್ಕೆ ದುಡ್ಡು ಇನ್ವೆಸ್ಟ್ ಮಾಡುವಾಗ 8:30ಗೆ ಬಂದೆ. ಇವತ್ತೇನೋ ನನ್ನ ಪುಣ್ಯ ರಶ್ ಇಲ್ಲಂತೆ, ಹಂಗಾಗಿ ಅಂಥ ಕ್ಯೂ ಏನಾಗಲಿಲ್ಲ ನನಗೆ. ಆಮೇಲೆ ನಂಗೆ ಬೇಕಾದ ಕಲರ್ ಸೆಲೆಕ್ಷನ್ ಆಯಿತು, ತಗೊಂಡು ಹೋಗ್ತಾಯಿದ್ದೀನಿ. ಇನ್ನೂ ಒಂದಿಬ್ಬರು ಅದನ್ನೇ ಹಿಡ್ಕೊಂಡಿದ್ರು, ಅವ್ರಿಗೆ ಮಿಸ್ಸಾಗಿ ನನಗೆ ಸಿಕ್ತು.
ಹಂಗಾಗಿ ಸಿಗ್ತಲ್ಲ ಅಂತಾರೆ. ಸಿಗ್ತಾ ಇಲ್ಲ, ಹೌದು ಸಿಗ್ತಾ ಇಲ್ಲ. ಅದು ಏನೋ ನನ್ನ ಪುಣ್ಯ ಅಷ್ಟೇ. ಈ ಸೆಲೆಕ್ಷನ್ ಅಂದರೆ ಜಾಸ್ತಿ ಇನ್ನೂ ಸ್ವಲ್ಪ ಇಡಬೇಕಾಗಿತ್ತು. ಒಂದೇ ಥರದ್ದು 2, 3 ಈ ಥರ ಇಟ್ಟಿದ್ರೆ ಒಬ್ಬರಲ್ಲ ಇನ್ನೊಬ್ಬರು ತೊಗೊಳಕ್ಕೆ ಸರಿ. ಒಂದೇ ಅಂದರೆ ಒಂದೇ ತಗೋಬೇಕು ಹಂಗಾಗ್ಬಿಟ್ಟಿದೆ. ಹಂಗಾಗಿ ನಮಗೆ ವಿಧಿನೇ ಇಲ್ಲ, ಆ ಕಲರ್ ಇರೋದನ್ನೇ ತಗೊಂಡು ಹೋಗ್ಬೇಕು ಹಂಗಾಗಿದೆ. ಹೌದು 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 ಹೌದು. ಅಲ್ಲಿ ಇಲ್ವಲ್ಲ ಸೆಲೆಕ್ಷನ್ ಮಾಡೋಕ್ಕೆ, ಒಂದೊಂದೇ ಪೀಸ್ ಇರೋದ್ರಿಂದ ಅದು ಸ್ಟಾರ್ಟಿಂಗ್ ಹೋದವ್ರಿಗೆ ಮಾತ್ರ ಸಿಗ್ತಾ ಇದೆ. ಆಮೇಲೆ ಹೋದವ್ರಿಗೆ ಸೆಲೆಕ್ಷನ್ನು ಇಲ್ಲ, ಸ್ಯಾರಿನೂ ಇಲ್ಲ. ಹಂಗಾಗಿ ಬೇಗ ಬಂದು ತಗೊಂಡ್ರೆ ನಮ್ಮ ಪುಣ್ಯ, ಇಲ್ಲಾಂದರೆ ಅದು ಸಿಗಲ್ಲ, ವಾಪಸ್ ಹೋಗ್ಬೇಕು ಬೇಜಾರು ಮಾಡಿಕೊಂಡು. 8:30ಗೆ ಬಂದೆ. ಇವತ್ತೇನೋ ನನ್ನ ಪುಣ್ಯ ರಶ್ ಇಲ್ವಂತೆ, ಹಂಗಾಗಿ ಅಂತ ಕ್ಯೂ ಗಮನಿಸೋದಾದ್ರೆ ಐತಿಹಾಸಿಕ ಮೈಸೂರು ಸಿಲ್ಕ್ ಸೀರೆ ಖರೀದಿಗೆ ನುಗ್ಗಲು ಉಂಟಾಗಿದೆ. ಸೀರೆ ಖರೀದಿಗೆ ನಾ ಮುಂದು ತಾ ಮುಂದು ಅಂತ ಈಗ ಮಹಿಳೆಯರು ಬಂದಿರೋದು. ಗ್ರಾಹಕರು ಆಗಮಿಸಿದ್ದಾರೆ. ಮೈಸೂರಿನ ಸೀರೆ ಅಂಗಡಿ ಮುಂದೆ ನಸುಕಿನಿಂದಲೇ ಕ್ಯೂ ನಿಂತಿದ್ದಾರೆ. ಮುಂಜಾನೆ 5 ಗಂಟೆಯಿಂದಾನೇ ಕ್ಯೂ ನಿಂತಿದ್ದಾರೆ ಮೈಸೂರು ಸಿಲ್ಕ್ ಸೀರೆ ತಗೊಳ್ಳೋದಕ್ಕೆ. ನನಗೂ ಒಂದು ಸೀರೆ ಬೇಕು ಅಂತ ಮಹಿಳೆಯರು ಕ್ಯೂ ಗಟ್ಟಲೆ ನಿಂತಿರೋದು. ಅಗತ್ಯಕ್ಕೆ ಅನುಸಾರ ಸೀರೆ ಉತ್ಪಾದನೆ ಮಾಡದೇ ಇರೋದಕ್ಕೆ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರು. ಜೊತೆಗೆ ಅಧಿಕಾರಿಗಳಿಂದ ಈ ಸೀರೆಗಳ ಬ್ಲಾಕಿಂಗ್ ದಂಧೆ ನಡೀತಾ ಇದೆ ಅಂತ ಆರೋಪವನ್ನ ಕೂಡ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಗ್ರಾಹಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಐತಿಹಾಸಿಕ ಮೈಸೂರು ಸಿಲ್ಕ್ ಸೀರೆ ಖರೀದಿಗೆ ನುಗ್ಗಲು ಬೆಳಗ್ಗಿನಿಂದಲೇ ಕ್ಯೂ ನಿಂತಿದ್ದಾರೆ. ನಮಗೂ ಒಂದು ಸೀರೆ ಖರೀದಿ ಮಾಡಬೇಕು, ಸೀರೆ ತಗೊಳ್ಬೇಕು ಅಂತ ಮೈಸೂರಿನ ಸೀರೆ ಅಂಗಡಿ ಮುಂದೆ ಬೆಳಗ್ಗಿನಿಂದಲೂ ಕ್ಯೂ ನಿಂತಿದ್ದಾರೆ. ಅಗತ್ಯಕ್ಕನುಸಾರ ಸೀರೆಗಳಿಲ್ಲ ಅನ್ನುವಂಥದ್ದು ಅವ್ರ ಬೇಸರಕ್ಕೂ ಕೂಡ ಕಾರಣ. ಆ ನಂತರದಲ್ಲಿ ಈ ಗ್ರಾಹಕರು ಬಂದಿರೋವಂಥವ್ರು ಮಾತಾಡಿದ್ದಾರೆ. ಅಲ್ಲಿ ನೋಡಿ ಯಾವ ರೀತಿ ಕ್ಯೂ ಇದೆ ಅನ್ನೋದನ್ನು. ಮೈಸೂರು ಸಿಲ್ಕ್ ಸೀರೆಗೆ ತನ್ನದೇ ಆದಂಥ ಡಿಮ್ಯಾಂಡ್ ಇದೆ. ಆ ನಿಟ್ಟಿನಲ್ಲಿ ಈ ಅಂಗಡಿಯಲ್ಲಿ ಮೈಸೂರು ಸಿಲ್ಕ್ ಸೀರೆ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕ್ಯೂನಲ್ಲಿ ನಿಂತಿರೋದು ಮಹಿಳೆಯರು. ಒಬ್ಬೊಬ್ಬರಾಗೆ ಖರೀದಿಗೆ ಬರ್ತಾ ಇದ್ದಾರೆ. ಅದು ಬೆಳಗ್ಗಿನಿಂದಲೇ ಈ ರೀತಿ ಕ್ಯೂ ನಿಂತಿದ್ದಾರೆ ಅನ್ನೋ ಮಾಹಿತಿ. ಜೊತೆಗೆ ಅಗತ್ಯಕ್ಕೆ ಅನುಸಾರ ಸೀರೆ ಸಿಕ್ಕಿಲ್ಲ ಅನ್ನುವಂಥದ್ದು ಅವರ ಬೇಸರಕ್ಕೂ ಕೂಡ ಕಾರಣ. ಚೇರ್ ಹಾಕ್ಕೊಂಡು ಕ್ಯೂ ಗಟ್ಟಲೆ ನಿಂತಿದ್ದಾರೆ ಅನೇಕ ಮಹಿಳೆಯರು. ಬೆಳಗ್ಗಿನ ಜಾವ 5 ಗಂಟೆಯಿಂದಲೇ ಬಂದಿದ್ದಾರಂತ ಇವರೆಲ್ಲರೂ ಕೂಡ ಸೀರೆ ತಗೊಳ್ಬೇಕು ಅಂತ ಕ್ಯೂನಲ್ಲಿ ನಿಂತಿರುವಂಥ ಮಹಿಳೆಯರನ್ನು ಗಮನಿಸ್ತಾ ಇದ್ದೀವಿ. ಆ ನಂತರ ಸೀರೆ ಸಿಕ್ಕಿಲ್ಲ ಅನ್ನುವಂಥಕ್ಕೆ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ. ಇದು ಹೊರಗಡೆ ದೃಶ್ಯ ಗಮನಿಸಿದ್ವಿ, ಇನ್ನು ಅಂಗಡಿಯ ಒಳಗಡೆ ದೃಶ್ಯ ಗಮನಿಸ್ತಾ ಇದ್ದೀವಿ. ಮೈಸೂರು ಸಿಲ್ಕ್ ಸೀರೆ ಖರೀದಿಗೆ ಮುಗಿಬಿದ್ದಿರೋದು ಮಹಿಳೆಯರು. ಬೆಳಗ್ಗಿಂದ ಕ್ಯೂ ನಿಂತು ಆನಂತರ ಅಂಗಡಿ ಒಳಗೆ ಬಂದು ಮೈಸೂರು ಸಿಲ್ಕ್ ಸೀರೆಯನ್ನು ಖರೀದಿ ಮಾಡೋದಕ್ಕೆ ಮಹಿಳೆಯರು ಆಗಮಿಸಿರೋದು. ನಮಗೂ ಒಂದು ಮೈಸೂರು ಸಿಲ್ಕ್ ಸೀರೆ ಬೇಕು ಅಂತ ಮಹಿಳೆಯರು ಲೈನಲ್ಲಿ ನಿಂತು ಬೆಳಗ್ಗಿನಿಂದಲೂ ಕಾದು ಆನಂತರ ಅಂಗಡಿಯೊಳಗೆ ಬಂದು ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಅಗತ್ಯಕ್ಕನುಸಾರ ಸೀರೆ ಸಿಕ್ಕಿಲ್ಲ ಅನ್ನುವಂಥ ಒಂದಷ್ಟು ಬೇಸರಗಳನ್ನು ಕೂಡ ಮಹಿಳೆಯರು ವ್ಯಕ್ತಪಡಿಸಿದ್ದಾರೆ ನೋಡಿ. ತುಂಬ ಕಾಸ್ಟ್ಲಿ, ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದ್ದಂಗೆ ಮೈಸೂರು ಸಿಲ್ಕ್ ರೇಟೂ ಜಾಸ್ತಿ ಆಗ್ತಿದೆ. ಪ್ರತಿನಿತ್ಯ ಹೇಗೆ ಇರುತ್ತೆ ಹೇಗೆ ಅಂತ ದಿನ ಹಿಂಗೇನೆ ನಾವು 3-4 ದಿನ ಬಂದು ನಿಂತ್ಕೊಂಡು ನೋಡಿ ಇವತ್ತು ಸ್ವಲ್ಪ ಬೇಗ ಬಂದಿದ್ದೀವಿ. ಇವತ್ತು ನೋಡಬೇಕು ಹೆಂಗೆ ಏನು ಅಂತ. ಓಕೆ, ಆರಂಭದಲ್ಲಿ ಯಾವ ರೇಟ್ ಶುರು ಆಗುತ್ತೆ ಸೀರೆ ಅಂತ? 24K ಇಂದ ಶುರು ಆಗುತ್ತೆ, 1 lakh ಮೇಲೂ ಇರುತ್ತೆ. ಈಗ ಪ್ರೊಡಕ್ಷನ್ ಕಡಿಮೆ ಆಗಿದೆ ಹೇಗೆ ಏನಂತ ಹೇಳ್ತಾರೆ ಅಂತ? ಡೈಲಿ 20 ಸೀರೆ ಬರುತ್ತೆ. ಈಗ ಕೂಡ ಮೈಸೂರಲ್ಲೂ ಕೂಡ ಸಾಕಷ್ಟು ಅಂಗಡಿಗಳಿದೆ, KSAC ಅಂತ ಹೇಳಿ, ಅಲ್ಲೂ ಕೂಡ ಮೈಸೂರು ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ಯಾರು ಅಲ್ಲಿಗೆ ಹೋಗೋದಿಲ್ಲ. ಇಲ್ಲ, ನಾನು ನೆನ್ನೆ ಎಲ್ಲ ಸುತ್ಕೊಂಬಂದೆ. ಸಿಂಹ ಸಿಲ್ಕ್ಸ್, ಭೋಜಯ್ಯ ಮತ್ತು ಸುದರ್ಶನು, ಯಾವ್ದು ಔಟ್ಲೆಟ್ ಇದೆಯೋ ಎಲ್ಲ ಸುತ್ಕೊಂಬಂದಿದ್ದೀನಿ. ಎಲ್ಲೂ ಮೈಸೂರು ಸಿಲ್ಕ್ ಇಲ್ಲ. ಇವ್ರ ಔಟ್ಲೆಟಲ್ಲಿ ಮಾತ್ರನೇ ಸಿಗೋದು ಎಲ್ಲನೂ, ಆ್ಯಂಡ್ ವೆರಿ ಲಿಮಿಟೆಡ್. ಇವಾಗ ಅದು ಒಂದು 50 ಸ್ಯಾರಿ ಬರುತ್ತಂತೆ. ಗೊತ್ತಿಲ್ಲ ನನ್ನ ಅದೃಷ್ಟ ಹೆಂಗಿದೆಯೋ, ಏನೋ ಸಿಗುತ್ತೋ ಇಲ್ವೋ ಸ್ಯಾರಿ ಇವತ್ತು ಅಂತ. ಇಲ್ಲ, ನಾನು ಮೂಲತಃ ಮೈಸೂರಿನವಳು. ಸೊ ನಾವು ಅಲ್ಲಿ ಹೋಗಿ ಸೆಟ್ಲ್ ಆಗಿರೋದು ಅಲ್ಲಿ. ತುಂಬ ಅವಮಾನ ಆಗುತ್ತಪ್ಪ, ಮೈಸೂರಿನವಳು ಆಗ್ಬಿಟ್ಟು ಮೈಸೂರು ಸಿಲ್ಕ್ ತೊಗೊಳಕ್ಕೆ ಲೈನಲ್ಲಿ ಬಂದು ನಿಂತ್ಕೋಬೇಕು ಅನ್ನೋದು. ಇಟ್ಸ್ ರಿಯಲಿ ಏನಂತಾರೆ, ನಮಗೆ ಬೇಜಾರಾಗ್ತಾ ಇದೆ. ಈ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ನಾವು ಹೀಗೆಲ್ಲ ತೊಗೊಂಡೇ ಇಲ್ಲ. ನಾವು ಮೈಸೂರು ಸಿಲ್ಕ್ ಸ್ಯಾರಿನ ಅವಾಗ ನನ್ನ ಮದುವೆ ಆಗಿ 40 years ಆಯಿತು. ಇಲ್ಲಿ ನಮ್ಮ ಅವರೆಲ್ಲ 80 yearsಯಿಂದ ಮೈಸೂರಲ್ಲಿ ನಾವಿಲ್ಲಿ ರಾಮಾನುಜ ರೋಡಲ್ಲೇ ಇರೋದು. ನಾವು ಸೀದಾ ಬರ್ತಾಯಿದ್ವಿ, ತೊಗೋತಿದ್ವಿ, ಹೋಗ್ತಾಯಿದ್ವಿ. ಬಟ್ ಇಷ್ಟು ರೇಟು ಇರಲಿಲ್ಲ, ಸೆಲೆಕ್ಷನ್ ಇತ್ತು.
ಆಮೇಲೆ ಅಲ್ಲಿ ಒಳಗಡೆ ಇರೋರು ತುಂಬ ನೀಟಾಗಿ ಮಾತಾಡ್ಸೋರು ಎಲ್ಲ. ಈಗ ಅವೆಲ್ಲ ಏನಿಲ್ಲ. ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ, ಕಷ್ಟ ಆದರೆ ಬಿಡಿ, ಅಷ್ಟೇ ಅವ್ರು ಹೇಳೋದು. ಯಾರಿಗಾನ ನಾವು ಕೊಡಬೇಕು ಅಂದರೆ ಒಂದು ಹೇಳಬೇಕಲ್ವ ಅವ್ರಿಗೆ, ಒಂದು ಕಲರು ಒಂದು ಇದು. ಇವಾಗ ಇಷ್ಟೊಂದು ನಾವು ಅದಕ್ಕೆ ದುಡ್ಡು ಇನ್ವೆಸ್ಟ್ ಮಾಡುವಾಗ 8:30ಗೆ ಬಂದೆ. ಇವತ್ತೇನೋ ನನ್ನ ಪುಣ್ಯ ರಶ್ ಇಲ್ಲಂತೆ, ಹಂಗಾಗಿ ಅಂಥ ಕ್ಯೂ ಏನು ಆಗಲಿಲ್ಲ ನನಗೆ. ಆಮೇಲೆ ನಂಗೆ ಬೇಕಾದ ಕಲರ್ ಸೆಲೆಕ್ಷನ್ ಆಯಿತು, ತಗೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಒಂದಿಬ್ಬರು ಅದನ್ನೇ ಹಿಡ್ಕೊಂಡಿದ್ರು, ಅವ್ರಿಗೆ ಮಿಸ್ ಆಗಿ ನನಗೆ ಸಿಕ್ತು. ಹಂಗಾಗಿ ಸಿಗ್ತಾ ಇಲ್ಲ. ಹೌದು, ಸಿಗ್ತಾ ಇಲ್ಲ. ಅದು ಏನೋ ನನ್ನ ಪುಣ್ಯ ಅಷ್ಟೇ. ಈ ಸೆಲೆಕ್ಷನ್ ಅಂದರೆ ಜಾಸ್ತಿ ಇನ್ನೂ ಸ್ವಲ್ಪ ಇಡಬೇಕಾಗಿತ್ತು. ಒಂದೇ ಥರದ್ದು 2, 3 ಈ ಥರ ಇಟ್ಟಿದ್ರೆ ಒಬ್ಬರಲ್ಲ ಇನ್ನೊಬ್ಬರು ತೊಗೊಳಕ್ಕೆ ಸರಿ. ಒಂದೇ ಅಂದರೆ ಒಂದೇ ತಗೋಬೇಕು, ಹಂಗಾಗ್ಬಿಟ್ಟಿದೆ. ಹಂಗಾಗಿ ನಮಗೆ ವಿಧಿನೇ ಇಲ್ಲ, ಆ ಕಲರ್ ಇರೋದನ್ನೇ ತಗೊಂಡು ಹೋಗ್ಬೇಕು, ಹಂಗಾಗಿದೆ. ಹೌದು ಹೌದು. ಅಲ್ಲಿ ಇಲ್ವಲ್ಲ ಸೆಲೆಕ್ಷನ್ ಮಾಡೋಕ್ಕೆ, ಒಂದೊಂದೇ ಪೀಸ್ ಇರೋದ್ರಿಂದ ಅದು ಸ್ಟಾರ್ಟಿಂಗ್ ಹೋದವ್ರಿಗೆ ಮಾತ್ರ ಸಿಗ್ತಾ ಇದೆ. ಆಮೇಲೆ ಹೋದವ್ರಿಗೆ ಸೆಲೆಕ್ಷನ್ನು ಇಲ್ಲ, ಸ್ಯಾರಿನೂ ಇಲ್ಲ. ಹಂಗಾಗಿ ಬೇಗ ಬಂದು ತಗೊಂಡ್ರೆ ನಮ್ಮ ಪುಣ್ಯ, ಇಲ್ಲಾಂದರೆ ಅದು ಸಿಗಲ್ಲ, ವಾಪಸ್ ಹೋಗ್ಬೇಕು ಬೇಜಾರು ಮಾಡಿಕೊಂಡು. 8:30ಗೆ ಬಂದೆ. ಇವತ್ತೇನೋ ನನ್ನ ಪುಣ್ಯ ರಶ್ ಇಲ್ಲಂತೆ, ಹಂಗಾಗಿ ಅಂಥ ಕ್ಯೂ ಏನು